ಗಣೇಶ ಮಹಾಭಾರತ ಬರೆದನೆ. ವ್ಯಾಸ ಮಹರ್ಷಿ ಮತ್ತು ಗಣೇಶನ ನಡುವಿನ ಒಪ್ಪಂದದ ರಹಸ್ಯ. ಒಂದು ಕ್ಷಣ ಯೋಚಿಸಿ. ಮಹಾಭಾರತ 1,00,000ಕ್ಕೂ ಹೆಚ್ಚು ಶ್ಲೋಕಗಳು, ಜಗತ್ತಿನ ಅತಿ ದೊಡ್ಡ ಮಹಾಕಾವ್ಯ. ಇದನ್ನು ಬರೆದವರು ಯಾರು ಎಂದು ಕೇಳಿದರೆ ಎಲ್ಲರೂ ಒಂದೇ ಉತ್ತರ ಹೇಳುತ್ತಾರೆ, ವ್ಯಾಸ ಮಹರ್ಷಿ. ಆದರೆ ನಿಜವಾಗಿ ಆ ಲೇಖನಿ ಹಿಡಿದವರು ವ್ಯಾಸರಲ್ಲ. ಆ ಕೈ ಬೇರೆಯವರದು, ಮತ್ತು ಆ ಕೈಯ ಮೇಲೆ ಒಂದು ಮುರಿದ ದಂತವಿತ್ತು. ಹೌದು, ಮಹಾಭಾರತ ಬರೆದವರು ಸ್ವತಃ ಗಣೇಶ. ಆದರೆ ಈ ಕಥೆ ಅಷ್ಟು ಸರಳವಲ್ಲ. ಇದರ ಹಿಂದೆ ಒಂದು ಒಪ್ಪಂದವಿದೆ, ಒಂದು ಷರತ್ತಿದೆ, ಮತ್ತು ಆ ಷರತ್ತು ಇಂದಿಗೂ ನಮ್ಮೆಲ್ಲರಿಗೆ ಒಂದು ಪಾಠ ಹೇಳುತ್ತದೆ. ಇವತ್ತು ನಾವು ಆ ರಹಸ್ಯದ ಒಳಗೆ ಹೋಗುತ್ತೇವೆ. ಮೊದಲು ವ್ಯಾಸ ಮಹರ್ಷಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ವ್ಯಾಸರ ಪೂರ್ಣ ಹೆಸರು ಕೃಷ್ಣದ್ವೈಪಾಯನ ವ್ಯಾಸ. ಅವರು ಸಾಮಾನ್ಯ ಋಷಿಯಲ್ಲ. ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿದವರು ಅವರೇ. ಅಷ್ಟಾದಶ ಪುರಾಣಗಳನ್ನು ರಚಿಸಿದವರು ಅವರೇ. ಭಾಗವತ, ಬ್ರಹ್ಮಸೂತ್ರ ಮತ್ತು ಮಹಾಭಾರತ ಇವೆಲ್ಲವೂ ವ್ಯಾಸರ ಮನಸ್ಸಿನ ಫಲ. ನಿಮಗೆ ಗೊತ್ತಾ, ವ್ಯಾಸರನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ. ಇಂದಿಗೂ ಅವರು ಜೀವಿಸಿದ್ದಾರೆ ಎಂದು ನಂಬಲಾಗುತ್ತದೆ. ಇಂತಹ ವ್ಯಾಸರಿಗೆ ಒಂದು ದಿನ ಒಂದು ದೊಡ್ಡ ಸಮಸ್ಯೆ ಬಂತು. ಮಹಾಭಾರತದ ಕಥೆ ಅವರ ಮನಸ್ಸಿನಲ್ಲಿ ಪೂರ್ತಿಯಾಗಿ ಸಿದ್ಧವಾಗಿತ್ತು. ಪ್ರತಿ ಶ್ಲೋಕವೂ ಅವರ ಹೃದಯದಲ್ಲಿ ಜೀವಂತವಾಗಿತ್ತು. ಆದರೆ ಸಮಸ್ಯೆ ಏನೆಂದರೆ ಅದನ್ನು ಬರೆಯಬೇಕಿತ್ತು. 1,00,000 ಶ್ಲೋಕ. ಅದು ಸಾಮಾನ್ಯ ವಿಷಯವಲ್ಲ. ವ್ಯಾಸರು ಯೋಚಿಸರು, ಇಷ್ಟು ದೊಡ್ಡ ಕಾವ್ಯವನ್ನು ಯಾರು ಬರೆಯಬಲ್ಲರಿಲ್ಲರು? ಬರೆಯುವ ವೇಗ ಮತ್ತು ಜ್ಞಾನ ಎರಡೂ ಇರಬೇಕು. ಸಾಮಾನ್ಯ ಲೇಖಕರಿಗೆ ಈ ಕೆಲಸ ಸಾಧ್ಯವಿಲ್ಲ. ಆಗ ಬ್ರಹ್ಮದೇವರು ವ್ಯಾಸರ ಬಳಿ ಬಂದರು. ಮಹರ್ಷಿ, ನೀವು ಗಣೇಶನನ್ನು ಕೇಳಿ, ಅವನೊಬ್ಬನೇ ಈ ಕಾರ್ಯಕ್ಕೆ ಯೋಗ್ಯ. ವ್ಯಾಸರು ಗಣೇಶನನ್ನು ಧ್ಯಾನಿಸಿದರು. ಗಣೇಶ ಪ್ರತ್ಯಕ್ಷನಾದ. ವ್ಯಾಸರು ಗಣೇಶನಿಗೆ ವಿನಮ್ರವಾಗಿ ಕೇಳಿಕೊಂಡರು, ದೇವ, ನಾನು ಮಹಾಭಾರತ ರಚಿಸಲು ಬಯಸುತ್ತೇನೆ. ನೀವು ಅದನ್ನು ಬರೆದುಕೊಡಬಲ್ಲಿರಾ? ಆದರೆ ಗಣೇಶ ಸುಮ್ಮನೆ ಒಪ್ಪಿಕೊಳ್ಳಲಿಲ್ಲ. ಅವನು ಒಂದು ಷರತ್ತು ಹಾಕಿದ. ನಾನು ಬರೆಯುತ್ತೇನೆ, ಆದರೆ ನನ್ನ ಲೇಖನಿ ಒಮ್ಮೆ ಕೂಡ ನಿಲ್ಲಬಾರದು. ನೀವು ಹೇಳುವುದನ್ನು ನಿರಂತರವಾಗಿ ಹೇಳುತ್ತಲೇ ಇರಬೇಕು. 1 ಕ್ಷಣ ತಡೆದರೂ ನಾನು ಬರೆಯುವುದನ್ನು ನಿಲ್ಲಿಸುತ್ತೇನೆ. ಈ ಮಾತು ಕೇಳಿ ವ್ಯಾಸರು 1 ಕ್ಷಣ ಯೋಚಿಸಿದರು. 1,00,000 ಶ್ಲೋಕ ನಿರಂತರವಾಗಿ ಹೇಳಬೇಕು, 1 ಕ್ಷಣ ತಡೆಯಿಲ್ಲ. ಆದರೆ ವ್ಯಾಸರು ಚಾಣಾಕ್ಷರು. ಅವರು ಪ್ರತಿ ಷರತ್ತಿಗೆ 1 ಪ್ರತಿ ಷರತ್ತು ಹಾಕಿದರು. ನಾನು ನಿರಂತರ ಹೇಳುತ್ತೇನೆ, ಆದರೆ ನೀವು 1 ಷರತ್ತು ಪಾಲಿಸಬೇಕು. ಪ್ರತಿ ಶ್ಲೋಕದ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರವೇ ಬರೆಯಬೇಕು. ಅರ್ಥ ಆಗದದೇ ಬರೆಯಬಾರದು. ಗಣೇಶ ಒಪ್ಪಿದ. ಇದು ಕೇವಲ ಒಂದು ಒಪ್ಪಂದ ಅಲ್ಲ, ಇದು ಒಂದು ಅದ್ಭುತ ತಂತ್ರ. ಯೋಚಿಸಿ, ವ್ಯಾಸರು ಏಕೆ ಆ ಷರತ್ತು ಹಾಕಿದರು? ಏಕೆಂದರೆ ಮಹಾಭಾರತದಲ್ಲಿ ಕೆಲವು ಶ್ಲೋಕಗಳು ಅತ್ಯಂತ ಕ್ಲಿಷ್ಟವಾಗಿವೆ. ಅರ್ಥ ಮಾಡಿಕೊಳ್ಳಲು ಸಮಯ ಬೇಕು. ಗಣೇಶ ಆ ಶ್ಲೋಕದ ಅರ್ಥ ಯೋಚಿಸುವ ಹೊತ್ತಿಗೆ ವ್ಯಾಸರು ಮುಂದಿನ ಶ್ಲೋಕ ರಚಿಸಲು ಸಮಯ ಪಡೆಯುತ್ತಿದ್ದರು. ಇದು ವ್ಯಾಸರ ಜಾಣ್ಮೆ. ಮತ್ತು ಗಣೇಶನ ಷರತ್ತು? ಅದು ಗಣೇಶನ ನಿಯಮ ನಿಷ್ಠೆ. ಗಣೇಶ ವಿದ್ಯೆಯ ದೇವ, ಬುದ್ಧಿಯ ದೇವ. ಅರ್ಥ ಆಗದ ವಿಷಯವನ್ನು ಅವನು ಬರೆಯಲು ನಿರಾಕರಿಸುತ್ತಾನೆ. ಜ್ಞಾನ ಇಲ್ಲದ ಕ್ರಿಯೆ ಅವನಿಗೆ ಸಾಧ್ಯವಿಲ್ಲ. ಇಲ್ಲಿ ಒಂದು ದೊಡ್ಡ ಸಂದೇಶ ಅಡಗಿದೆ. ಒಪ್ಪಂದ ಆಯಿತು, ಬರವಣಿಗೆ ಶುರುವಾಯಿತು. ಗಣೇಶ ತನ್ನ ದಂತವನ್ನೇ ಮುರಿದ. ಹೌದು, ಲೇಖನಿ ಕೈಯಲ್ಲಿ ಇರಲಿಲ್ಲ. ತನ್ನ ಸ್ವಂತ ದಂತವನ್ನು ಮುರಿದು ಆ ದಂತದಿಂದಲೇ ಬರೆಯಲು ಶುರು ಮಾಡಿದ. ಇದಕ್ಕೆ ಒಂದು ಕಾರಣವಿದೆ. ಬರವಣಿಗೆ ಶುರುವಾದ ತಕ್ಷಣ ಲೇಖನಿ ಮುರಿದು ಹೋಯಿತು. ವ್ಯಾಸರ ಮಾತು ನಿಲ್ಲಿಸದದೇ ಮುಂದುವರಿಯಬೇಕಿತ್ತು. ಆ ಕ್ಷಣದಲ್ಲಿ ಗಣೇಶ ಹಿಂದೆ ಸರಿಯಲಿಲ್ಲ. ತನ್ನ ದಂತವನ್ನೇ ಮುರಿದ ಮತ್ತು ಬರೆಯುತ್ತಲೇ ಹೋದ. ಈ ಕಾರಣದಿಂದಲೇ ಗಣೇಶನನ್ನು ಏಕದಂತ ಎಂದು ಕರೆಯುತ್ತಾರೆ. 1 ದಂತ ಮುರಿದರೂ ಕರ್ತವ್ಯ ನಿಲ್ಲಿಸಲಿಲ್ಲ. ತನ್ನ ಮೈಯ ಭಾಗವನ್ನೇ ತ್ಯಾಗ ಮಾಡಿ ಕಾವ್ಯವನ್ನು ಜೀವಂತವಾಗಿ ಇಟ್ಟ. ಇದು ತ್ಯಾಗದ ಪರಮ ಉದಾಹರಣೆ. ಇನ್ನೂ ಒಂದು ಪ್ರಶ್ನೆ ಇದೆ. ಮಹಾಭಾರತ ಬರೆಯಲು ಎಷ್ಟು ಸಮಯ ಬೇಕಾಯಿತು? ಪುರಾಣಗಳ ಪ್ರಕಾರ 3 ವರ್ಷ. ನಿರಂತರ ಬರವಣಿಗೆ, ನಿದ್ರೆಯಿಲ್ಲ, ತಡೆಯಿಲ್ಲ. ಗಣೇಶ ತನ್ನ ಶಕ್ತಿಯ ಪೂರ್ತಿ ಈ ಒಂದು ಕಾರ್ಯಕ್ಕೆ ಮೀಸಲಾಗಿಟ್ಟ. ನಿಮಗೆ ಗೊತ್ತಾ,
ಮಹಾಭಾರತದ ಶ್ಲೋಕಗಳ ಸಂಖ್ಯೆ ಇಲಿಯಡ್ ಮತ್ತು ಒಡಿಸ್ಸಿ ಎರಡನ್ನೂ ಸೇರಿಸಿದರೂ ಅದರ 10 ಪಟ್ಟು ಹೆಚ್ಚು. ಅಂತಹ ಮಹಾಕಾವ್ಯ ರಚನೆಗೆ ಗಣೇಶ ಸ್ವತಃ ಕುಳಿತ. ಇಲ್ಲಿ ಒಂದು ಆಳವಾದ ಸಂದೇಶ ಇದೆ. ವ್ಯಾಸರು ಜ್ಞಾನವನ್ನು ಹೊಂದಿದ್ದರು, ಆದರೆ ಅದನ್ನು ಜಗತ್ತಿಗೆ ತಲುಪಿಸಲು ಒಂದು ಮಾಧ್ಯಮ ಬೇಕಿತ್ತು. ಗಣೇಶ ಆ ಮಾಧ್ಯಮವಾದ. ಜ್ಞಾನ ಎಷ್ಟೇ ದೊಡ್ಡದಿರಲಿ, ಅದು ಜನರಿಗೆ ತಲುಪದಿದ್ದರೆ ನಿರರ್ಥಕ. ವ್ಯಾಸರ ಮನಸ್ಸಿನಲ್ಲಿ ಇದ್ದ ಮಹಾಕಾವ್ಯ ಗಣೇಶನ ಮೂಲಕ ಶಾಶ್ವತವಾಯಿತು. ಇಂದಿಗೂ ಉಳಿದಿದೆ, ಮುಂದಿಗೂ ಉಳಿಯುತ್ತದೆ. ಮತ್ತು ಗಣೇಶ ಯಾಕೆ ಒಪ್ಪಿದ? ಏಕೆಂದರೆ ಅವನು ವಿಘ್ನಹರ್ತ, ಅಡೆತಡೆ ತೆಗೆಯುವವನು. ಮಹಾಭಾರತ ಜಗತ್ತಿಗೆ ತಲುಪದಿದ್ದರೆ ಅದೊಂದು ದೊಡ್ಡ ವಿಘ್ನ. ಆ ವಿಘ್ನವನ್ನು ಹರಿಸಲು ಗಣೇಶ ಸ್ವತಃ ಬಂದ. ನಿಮಗೆ ಗೊತ್ತಾ, ಮಹಾಭಾರತದ ಆದಿ ಪರ್ವದಲ್ಲಿ ಈ ಕಥೆ ಸ್ಪಷ್ಟವಾಗಿ ಬರೆದಿದೆ. ಇದು ಕೇವಲ ಜನಪದ ಕಥೆಯಲ್ಲ, ಮಹಾಕಾವ್ಯದೊಳಗೆ ಈ ರಹಸ್ಯ ಅಡಗಿದೆ. ಅಂದರೆ ಮಹಾಭಾರತ ತನ್ನನ್ನು ತಾನೇ ಪರಿಚಯಿಸಿಕೊಳ್ಳುತ್ತದೆ. ನಾನು ಹೇಗೆ ಹುಟ್ಟಿದೆ ಎಂದು ಹೇಳುತ್ತದೆ. ಯಾವ ಪುಸ್ತಕ ತನ್ನ ಜನ್ಮ ರಹಸ್ಯವನ್ನು ತಾನೇ ಹೇಳಿಕೊಳ್ಳುತ್ತದೆ? ಕೇವಲ ಮಹಾಭಾರತ ಮಾತ್ರ. ನಾವು ಯಾವುದೇ ಹೊಸ ಕೆಲಸ ಶುರು ಮಾಡುವ ಮೊದಲು ಗಣೇಶನನ್ನು ಪೂಜಿಸುತ್ತೇವೆ. ಇದು ಕೇವಲ ಆಚರಣೆಯಲ್ಲ, ಇದರ ಹಿಂದೆ ಒಂದು ಅರ್ಥವಿದೆ. ಯಾವುದೇ ಮಹಾನ್ ಕಾರ್ಯ ಶುರುವಾಗಬೇಕಾದರೆ ಅದಕ್ಕೆ ಜ್ಞಾನ ಬೇಕು, ಧೈರ್ಯ ಬೇಕು, ತ್ಯಾಗ ಬೇಕು ಮತ್ತು ಕರ್ತವ್ಯ ನಿಷ್ಠೆ ಬೇಕು. ಈ ಎಲ್ಲ ಗುಣಗಳ ಮೂರ್ತಿ ಗಣೇಶ. ಇಂತಹ ಅದ್ಭುತ ಕಥೆಗಳು ನಮ್ಮ ಪುರಾಣಗಳಲ್ಲಿ ತುಂಬಿವೆ. ಇನ್ನು ಯಾವ ವಿಷಯದ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಅನೇಕ ಅಪರೂಪದ ಕಥೆಗಳಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.